ಕಾಂಗ್ರೆಸ್ಸಿನ ಹಿರಿಯ ಶಾಸಕ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶಾಮನೂರು ಶಿವಶಂಕರಪ್ಪ ಅವರು ನಿಧನರಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಶಾಮನೂರು ಶಿವಶಂಕರಪ್ಪ ಅಂದರೆ ದಾವಣಗೆರೆಯಲ್ಲಿ ಇನ್ನೊಂದು ಹೆಸರು ಕೇಳಿ ಬರ್ತಾಯಿದ್ದು. ಅವ್ರ ಜೊತೆಗೆ ಬಹುದಿನಗಳಿಂದ ಜೊತೆಗಿರ್ತಕ್ಕಂಥವ್ರು ಅತನಿ ವೀರಣ್ಣವರು. ಅತನಿ ವೀರಣ್ಣವರು ನಮ್ಮ ಜೊತೆಗಿದ್ದಾರೆ. ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಈ ಎಲ್ಲರೂ ದಾವಣಗೆರೆಯಲ್ಲಿ ಮೆಚ್ಚಿ ಜನನಾಯಕರಾಗಿರ್ತಕ್ಕಂಥ ಶಿವಶಂಕರಪ್ಪನ ಕಳ್ಕೊಂಡು ನಾವು ಅನಾಥರಾಗಿದ್ದೀವಿ. ಇವತ್ತು ನಮಗೆ ಏನಾಗ್ಬಿಟ್ಟಿದೆ ಅಂದರೆ 65 ವರ್ಷದಿಂದ ನಾವು ಜೊತೆಗಿದ್ದರು ಆಕಾಶ ಕಳಿಸ್ಬಿದ್ದಂಗೆ ಆಗಿದೆ ನಮಗೆ. ಯಾವ ರೀತಿ ಇವತ್ತು ನಾವು ಅನಾಥರಾಗಿಬಿಟ್ವಿ ಅವರು ಹೋಗಿದ್ರಿಂದ. ಎಷ್ಟು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ವ್ಯಕ್ತಿತ್ವ. ಅವರಿಗೂ ನನಗೂ 15 ವರ್ಷ ಡಿಫ್ರೆನ್ಸ್ ಆದರೂ ಕೂಡ ಅವರು ಸ್ನೇಹಿತ ಅಂತಂದು ಕಾಣ್ತಾಯಿದ್ರು. ಅವರ ನೋವು ಮತ್ತು ನಲಿವು ಇದ್ದರೆ ನಮ್ಮ ಹತ್ರ ಹಂಚ್ಕೊಳ್ತಕ್ಕಂಥ ಕೆಲಸ ಮಾಡ್ತಿದ್ರು. ಅಂಥ ವ್ಯಕ್ತಿ ಇವತ್ತು ನಮ್ಮ ಮಧ್ಯೆ ಇಲ್ಲ. ಹಳ್ಳಿ ಆಗಿರ್ತಕ್ಕಂಥದ್ದನ್ನ ಬದಲಿ ಮಾಡಿ ಇವತ್ತು ದಾವಣಗೆರೆಯಲ್ಲಿ ಇರ್ತಕ್ಕಂಥ ಟೆಕ್ಸ್ಟೈಲ್ ಮಿಲ್ ಎಲ್ಲ ಮುಚ್ಚಿದಾಗ ಇವತ್ತು ದಾವಣಗೆರೆಯಲ್ಲಿ ಎಜುಕೇಷನ್ನು ಆಕ್ಸ್ಫರ್ಡ್ ಆಫ್ ಕರ್ನಾಟಕ ಮಾಡಿ ಬೆಳೆಸಿರ್ತಕ್ಕಂಥ ವ್ಯಕ್ತಿ ಅವರು. ಯಾವ ಶತಮಾನ ಕಳೆದರೂ ಕೂಡ ಅವ್ರನ್ನ ಮರೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಅವ್ರಿಗೆ ಅವರ ಆತ್ಮಕ್ಕೆ ಶಾಂತಿಯ ನೀಲಿ ಮತ್ತು ಅವರ ಮಕ್ಕಳಾಗಿರ್ತಕ್ಕಂಥ ಬಕ್ಕೇಶ್ವರಾಗಲಿ, ಗಣೇಶವರಾಗಲಿ, ಮಿನಿಸ್ಟರ್ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನರಾವರಾಗಲಿ ಅವ್ರ ಮೇಲೆ ಭಾಳ ಹೆಚ್ಚಿನ ಜವಾಬ್ದಾರಿ ಬಿದ್ದಿರ್ತಕ್ಕಂಥ ವಿಚಾರ. ಇವತ್ತು ದೊಡ್ಡದಾಗಿ ಕಟ್ಟಿರ್ತಕ್ಕಂಥ ಈ ಒಂದು ಇಂಡಸ್ಟ್ರಿ ಆಗಲಿ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಗಲಿ ಅದನ್ನ ನಡೆಸ್ಕೊಂಡು ಹೋಗ್ತಕ್ಕಂಥ ಛಾತಿ ಇರ್ತಕ್ಕಂಥವ್ರು 3 ಮಕ್ಕಳನ್ನು ಕೂಡ ಚೆನ್ನಾಗಿದ್ದಾರೆ. ಅದರಲ್ಲಿ ಏನೂ ಇಲ್ಲ. ಅಂಥ ಸಾಮ್ರಾಜ್ಯವನ್ನು ಕಟ್ಟಿ ಬಿಟ್ಟು ಹೋಗ್ತಾ ಇದ್ದಾರೆ, ನಮಗೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ. ಅದನ್ನ ನಾವು ಉಳಿಸಿ ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಮನೆಯವರಿಗೆಲ್ಲರಿಗೂ ಈ ವ್ಯಕ್ತಿ ಕಳ್ಕೊಂಡಿರ್ತಕ್ಕಂಥದ್ದನ್ನ ಮರೆಯಲಿಕ್ಕೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಯಾವ ಗುಣ ಅಷ್ಟು ವಿಶೇಷವಾಗಿ ನಿಮ್ಮನ್ನ ಆಕರ್ಷಣೆ ಮಾಡಿದೆ ಶಾಮನೂರಪ್ಪ ಅವರು? ಎಲ್ಲರ ಜೊತೆಗೆ ಬೆರೀತಾ ಇದ್ದರು. ನೋವು ಮತ್ತು ಅವ್ರದ್ದೇ ಒಂದು ನೋವಲ್ಲ, ನಮ್ಮ ನೋವು ಕೂಡ ಹಂಚ್ಕೊತ ಇದ್ದರು. ಏನೇ ಆದರೂ ಕೂಡ ನನಗೆ ಕೆಲವು ಘಟನೆಗಳಂತೂ ಮರೆಯೋಕ್ಕಾಗೋದಿಲ್ಲ. ನಮ್ಮ ಸಹೋದರ ಸುಮಾರು 12 ವರ್ಷಗಳ ತೀರ್ಕೊಂಡಾಗ ಪೂರ ನಿಂತ್ಕೊಂಡ್ಬಿಟ್ಟು ನಮ್ಮ ಸಹೋದರಂದು ಪೂರ ಆಗೋ ತನಕ ಅದನ್ನ ಸರಿ ಮಾಡಿ ನನಗೆ ಸಮಾಧಾನ ಹೇಳ್ತಕ್ಕಂಥ ಕೆಲಸ ಮಾಡಿದರು. ಅಂಥ ಒಂದು ವ್ಯಕ್ತಿ ನಮ್ಮ ನೋವಿಗೂ ಜೊತೆಗಿರ್ತಾರೆ, ನಲಿಗೂ ಜೊತೆಗಿರ್ತಾರೆ. ಒಂದು ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ. ಆ ಸಾಮ್ರಾಜ್ಯವನ್ನು ಮುಂದುವರಿಸಿಕೊಂಡು ಅವ್ರ ಮಕ್ಕಳು ಹೋಗಬೇಕು ಅಂತಕ್ಕಂಥ ಒಂದು ಕಿವಿ ಮಾತನ್ನು ಅತನಿ ವೀರಣ್ಣ ಅವರು ಹೇಳ್ತಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ದೊಲ್ಮನಿ, TV9 ದಾವಣಗೆರೆ. ಅಥಣಿ ವೀರಣ್ಣ ಇವರ ಜೊತೆಗೇನೇ ಬೆಳೆದಂಥವರು, ಜೊತೆಗೇನೆ ಭಾಳ ಆತ್ಮೀಯರು. ಒಂದು 14-15 ವರ್ಷ ಅಂತರ ಇದ್ದರೂ ಕೂಡ ಈ ಸ್ನೇಹ, ಪ್ರೀತಿ, ವಿಶ್ವಾಸ ಅಥಣಿ ವೀರಣ್ಣವ್ರ ಮೇಲೆ ಬಹಳ, ಶಾಮನೂರು ಶಿವಶಂಕರಪ್ಪನವ್ರ ಮೇಲೆ. ನೋಡಿ, ಕೆಲವು ವರ್ಷಗಳ ಹಿಂದೆ ಶಾಮನೂರು ಶಿವಶಂಕರಪ್ಪನವರ ಪತ್ನಿ ಪಾರ್ವತಿ ತೀರ್ಕೊಂಡು ಹೋಗಿದ್ರು. ಅವರಿಗೆ ಕ್ಯಾನ್ಸರ್ ಆಗಿತ್ತು. ಆ ಕ್ಯಾನ್ಸರ್ ಪತ್ತೆಯಾಗಿದ್ದೇ 3ನೇ ಸ್ಟೇಜ್ ದಾಟದ ಮೇಲೆ. ದೊಡ್ಡ ದೊಡ್ಡ ಆಸ್ಪತ್ರೆಗಳಿವೆ. ಅವರ ಮನೆಯಲ್ಲಿ ತುಂಬ ಜನ ಡಾಕ್ಟರ್ಗಳಿದ್ದಾರೆ. ಅವರ ಅಳಿಯ ಕೂಡ ಹೆಸರಾಂತ ವೈದ್ಯ ಶರಣ್ ಪಾಟೀಲ್, ತುಂಬ ದೊಡ್ಡ ವೈದ್ಯ, ಸ್ಪರ್ಶ ಆಸ್ಪತ್ರೆಯ ಮುಖ್ಯಸ್ಥರವರು. ಜೊತೆಗೆ ಅವ್ರದ್ದೇ SS ಹಾಸ್ಪಿಟ್ಲು, ಬಾಬೂಜಿ ಆಸ್ಪತ್ರೆ. ಇಷ್ಟೆಲ್ಲ ಆದರೂ ಕೂಡ ಕ್ಯಾನ್ಸರ್ ಡಿಟೆಕ್ಟ್ ಆಗಿದ್ದು ಭಾಳ ಲೇಟಾಗಿ. ಅದಾದಮೇಲೂ ಕೂಡ ಪಾಪ ಒಂದು ಸ್ವಲ್ಪ ದಿವಸ ಭಾಳ ಕಳೆಗುಂದು ಶಿವಶಂಕರಪ್ಪನವರು. ಹೆಂಡತಿ ಬಗ್ಗೆ ಅಪಾರವಾದಂಥ ಪ್ರೀತಿ. ಸೊ ಅದಾದಮೇಲೆ ಶಾಮನೂರು ಶಿವಶಂಕರಪ್ಪನವರು 95 ವರ್ಷಗಳ ಕಾಲ ರಾಜಕಾರಣ ಮಾಡುವಂಥದ್ದೇನು ಸಾಮಾನ್ಯ ಸಂಗತಿ ಅಲ್ಲ. ಒಂದು ಮನಸ್ಥಿತಿ ಬೇಕದಕ್ಕೆ. ಇದು ಶಾಮನೂರು ಶಿವಶಂಕರಪ್ಪನವ್ರಿಗಿತ್ತು ಈ ಒಂದು ಮನಸ್ಥಿತಿ. ಏನಾದರೂ ಹಠ ಹಿಡಿದು ಬಿಟ್ಟರೆ ಅದನ್ನು ಸಾಧನೆ ಮಾಡಲೇಬೇಕು, ಮಾಡದೇ ಬಿಡೋರಲ್ಲ ಅವರು. ಕಾಂಗ್ರೆಸ್ ಪಾರ್ಟಿಗೆ ಅವರು ಪರ್ಮನೆಂಟ್ ಖಜಾಂಚಿ ಒಂದು ಲೆಕ್ಕದಲ್ಲಿ. ಖಜಾಂಚಿ ಅಂದರೆ ಹೆಂಗೆ, ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ತನು, ಮನ, ಧನ ಎಲ್ಲವನ್ನೂ ಕೂಡ ಸುರಿದಿರುವಂಥವ್ರು ಪಕ್ಷಕ್ಕೆ. ಹೀಗಾಗಿ ಏನು ಅಂದರೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಪಕ್ಷದಲ್ಲಿ ಏನಾದರೂ ಈ ಏರುಪೇರುಗಳಾದಂಥ ಸಂದರ್ಭದಲ್ಲಿ ಮುಖಾಮುಲಾಜಿಲ್ದನೇ ಬೈದಾಕಿರುವಂಥವ್ರು. ಮತ್ತೆ ಅದರಲ್ಲೂ ಕೂಡ ಯಾರಿಗೂ ಡೋಂಟ್ ಕೇರ್ ಮನುಷ್ಯ ಅಂಥ ಶಾಮನೂರು ಶಿವಶಂಕರಪ್ಪ. ಇನ್ನು ನೆನಪು ಮಾತ್ರ ಶಿವನೂರಿನ ಕಡೆಗೆ ಶಾಮನೂರು ಶಿವಶಂಕರಪ್ಪ ಹೊರಟಿದ್ದಾರೆ.